ಮಂಡ್ಯದ ಕೆರಗೋಡು ಗ್ರಾಮಸ್ಥರು ಏನು ಕರೆ ಕೊಟ್ಟಿರುವಂತಹ ಪಾದಯಾತ್ರೆಯಲ್ಲಿ ಇದೀಗ ಸಿಟಿ ರವಿ ಅವರು ಕೂಡ ಭಾಗವಹಿಸಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಇವತ್ತಿನ ಪ್ರತಿಭಟನೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ, ಏನು ಹೇಳ್ತೀರಾ ಸರ್? ನೋಡಿ, ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬಂದ ನಂತರ ಹಿಂದೂ ವಿರೋಧಿಯಾಗಿ ವರ್ತನೆ ಮಾಡ್ತಾ ಇದೆ. ಅದು ಅವ್ರದ್ದು ಹಳೆ ಚಾಳಿ. ಅಯೋಧ್ಯೆ ಮಂತ್ರಾಕ್ಷತೆ ಸಂದರ್ಭದಲ್ಲಿ 30 ವರ್ಷದ ಹಳೆ ಕೇಸಿಗೆ ಜೀವ ಕೊಟ್ಟು ಅಲ್ಲಿ ಶ್ರೀಕಾಂತ್ ಪೂಜಾರಿನ ಅರೆಸ್ಟ್ ಮಾಡಿದ್ರು. ಈಗ ಕೆರಗೋಡ್ನಲ್ಲಿ 100ಕ್ಕೆ 100 ಹಿಂದೂಗಳೇ ಇರೋದು. ಅಲ್ಲಿ ಹನುಮಧ್ವಜ ಹಾರಿಸಿದ್ದನ್ನು ತೆಗೆದು ಹಾಕ್ತಾರೆ. ಇವರು ಹಿಂದೂ ವಿರೋಧಿ ನೀತಿಯ ವಿರುದ್ಧ ನಮ್ಮ ಹೋರಾಟ. ಯಾಕೆ ಸರ್ ಕೇಸರಿ ಕಂಡ್ರೆ ಯಾಕೆ ಭಯ ಅಂತನಾ ಏನು ಅಂತ ಕಾಂಗ್ರೆಸ್ಗೆ? ಈ ಟಿಪ್ಪು ಸುಲ್ತಾನಿಗೂ ಕೇಸರಿ ಕಂಡ್ರೆ ಆಗ್ತಿರ್ಲಿಲ್ಲ. ಅವ್ರ ಭೂತನೋ ಪ್ರೇತನೋ ಕಾಂಗ್ರೆಸ್ಸಿಗೆ ಹೊಕ್ಕೊಂಡ್ಬಿಟ್ಟಿದೆ. ಆ ಹೊಕ್ಕೊಂಡ್ರದ್ರಿಂದ ಹಂಗೆ ಆಡ್ತವ್ರೆ. ಸರ್, ಈಗಾಗಲೇ ಹೋರಾಟವನ್ನು ಮಾಡ್ತಾ ಇದ್ದೀರಿ, ಆದರೆ ಇದರಲ್ಲಿ ರಾಜಕೀಯವನ್ನು ಬೆರೆಸುವಂಥ ಕೆಲಸವನ್ನ ಬಿಜೆಪಿ ಹಾಗೂ JDS ಮಾಡ್ತಾ ಇದೆ ಎಂಬ ಆರೋಪವನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ. ಈಗ ಧ್ವಜ ಕಿತ್ತಿದ್ದು ರಾಜಕಾರಣ ಅಲ್ವಾ? ಧ್ವಜ ಯಾಕೆ ಕಿತ್ತರು? ಧ್ವಜ ಕೀಳದೇ ಇದ್ರೆ ನಾವು ಹೋರಾಟ ಮಾಡುವಂಥ ಪರಿಸ್ಥಿತಿ ಬರ್ತಿತ್ತ? ಕೆಣಕಿದವ್ರು ಯಾರು? ಕೆಣಕಿದವ್ರು ಇವರೇ. ಈ ರಾವಣ ಹನುಮನ ಬಾಲಕ್ಕೆ ಬೆಂಕಿ ಹಾಕಿದ. ಹನುಮನ ಬಾಲಕ್ಕೆ ಬೆಂಕಿ ಹಾಕಿದ ಪರಿಣಾಮ ಏನಾಯ್ತು ಅಂತ ನೀವು ನೋಡಿದ್ದೀರಲ್ವಾ? ಹಾಗೆ ಇವರು ಹನುಮ ಭಕ್ತರನ್ನು ಕೆಣಕೋ ಕೆಲಸ ಮಾಡಿದ್ದಾರೆ, ಹನುಮನನ್ನು ಕೆಣಕೋ ಕೆಲಸ ಮಾಡಿದ್ದಾರೆ. ಕೆಣಕಿದ ಮೇಲೆ ಪರಿಣಾಮ ಅವರು ಅನುಭವಿಸಲೇಬೇಕು. ಸರ್, ಬಿಜೆಪಿ ಅವರು ರಾಷ್ಟ್ರ ಭಕ್ತರು ಅಂತಾರೆ. ರಾಷ್ಟ್ರಧ್ವಜ ಹಾರಿಸೋದಕ್ಕೆ ಯಾಕೆ ಅವ್ರಿಗೆ ಹಿಂಜರಿಕೆ? ಅದು ಹಾರಿಸಿದ್ರೆ ಅವ್ರಿಗೇನು ಸಮಸ್ಯೆ? ಏನು ಹಿಂಜರಿಕೆ ಇಲ್ಲ. ರಾಷ್ಟ್ರಧ್ವಜ ಅದು ಸರ್ವಮಾನ್ಯವಾಗಿರೋದು. ಕಾಂಗ್ರೆಸ್ನವರಿಂದ ನಾವು ಹೇಳಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಈ ಕಾಂಗ್ರೆಸ್ನವರಿಂದ ನಾವು ಪಾಠ ಹೇಳಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ. ಹುಬ್ಬಳ್ಳಿನಲ್ಲಿ ರಾಷ್ಟ್ರಧ್ವಜ ಹಾರ್ಸಕ್ಕೆ ಹೋದಂಥ ನಮ್ಮ ಕಾರ್ಯಕರ್ತರ ಮೇಲೆ ಗುಂಡು ಹಾಕಿದ ಪಾಪಿಗಳವರು. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರು ರಾಷ್ಟ್ರಧ್ವಜ ಹಾರ್ಸಕ್ಕೆ ಬಿಟ್ಟಿರಲಿಲ್ಲ. ಆ ಸವಾಲು ಸ್ವೀಕಾರ ಮಾಡಿದ್ದು ಕಾಂಗ್ರೆಸ್ ಅಲ್ಲ, ನಾವು ಸ್ವೀಕಾರ ಮಾಡಿದ್ದು. ಮುರಳಿ ಮನೋಹರ್ ಜೋಶಿ ಅವರು ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದರು, ನಾನೂ ಸೇರಿದಂತೆ ಸಾವಿರಾರು ಜನ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ವಿ ರಾಷ್ಟ್ರಧ್ವಜ ಹಾರ್ಸಕ್ಕೆ. ಅವಾಗ ಸಿದ್ದರಾಮಯ್ಯನವ್ರು ಬಂದಿದ್ರಾ? ಪರಮೇಶ್ವರ್ ಅವ್ರು ಬಂದಿದ್ರಾ? ಯಾವ ಕಾಂಗ್ರೆಸ್ಸಿಂದವರು ಬಂದಿದ್ರು? ಅವರಿಂದ ನಮಗೆ ಪಾಠ ಹೇಳಿಸ್ಬೇಕಾದ ಅವಶ್ಯಕತೆ ಇಲ್ಲ. ದಾಖಲಾತಿಗಳನ್ನ ಬಿಡುಗಡೆ ಮಾಡಿದ್ದಾರೆ, ಅದರಲ್ಲಿ ನೇರವಾಗಿ ಅನುಮತಿನೇ ಪಡೆದಿಲ್ಲ. ಇವ್ರಿಗೆ ಹನುಮಧ್ವಜ ಹಾರಿಸೋದಕ್ಕೆ ಅನುಮತಿನೇ ಇಲ್ಲ ಅನ್ನೋದನ್ನ ಒಂದು ದಾಖಲಾತಿಗಳನ್ನ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ನಾಯಕರು ಬಿಡುಗಡೆ ಮಾಡಿದ್ದಾರೆ ಕಾಂಗ್ರೆಸ್. ನಾವು ನಿನ್ನೆ ಗ್ರಾಮ ಪಂಚಾಯಿತಿ ಕೊಟ್ಟ ಅನುಮತಿ ಪತ್ರವನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಅರ್ಜುನ ಧ್ವಜ ಹಾರಿಸೋದಕ್ಕೆ ಅನುಮತಿಯನ್ನು ಕೋರಿದ್ದು. ಸಾರ್ವಜನಿಕರ ಹಣದಲ್ಲಿ ಧ್ವಜಸ್ತಂಭ ನಿರ್ಮಾಣ ಆಗಿದ್ದು. ಇವರಿಗೆ ಬಹಳ ಪ್ರೀತಿ ಇದ್ದರೆ ಇನ್ನು ಎತ್ತರದ ಧ್ವಜನ ಸ್ತಂಭ ಹಾಕಿ ರಾಷ್ಟ್ರಧ್ವಜ ಹಾರಿಸ್ಬೋದಿತ್ತು. ಸರ್, ಮತ್ತೊಂದು ಕಡೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನನ್ನ ಹೆಸರಲ್ಲೇ ರಾಮ ಇದ್ದಾರೆ, ಅದು ಇದು ಅಂತ. ಏನು ಹೇಳ್ತೀರಾ ಸರ್? ಅವ್ರ ಹೆಸರಿನಲ್ಲಿ ರಾಮ ಇದ್ದಾರೆ, ಆದರೆ ಹೃದಯದೊಳಗೆ ಟಿಪ್ಪು ಸುಲ್ತಾನ್ ಕೂತ್ಬಿಟ್ಟಿದ್ದಾನೆ. ಟಿಪ್ಪು ಸುಲ್ತಾನ್ ಭೂತ ಹಿಡಿದುಬಿಟ್ಟಿದೆ, ಪ್ರೇತ ಹಿಡಿದುಬಿಟ್ಟಿದೆ. ಇದಿಷ್ಟು ಸಿಟಿ ರವಿ ಅವರ ಮಾತಾಗಿರುವಂಥದ್ದು. ಅಂದರೆ ಸಿದ್ದರಾಮಯ್ಯನವರಿಗೆ ಟಿಪ್ಪು ಮನಸ್ಸಿನಲ್ಲಿ ಕುಳಿತುಬಿಟ್ಟಿದ್ದಾನೆ, ಆ ನಿಟ್ಟಿನಲ್ಲಿ ಈ ರೀತಿಯ ಒಂದು ನಡೆಗಳನ್ನ ಮಾಡ್ತಾ ಇದ್ದಾರೆ ಎಂಬ ಆರೋಪಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಕೆರಗೋಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.